ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತೊಂದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 4 o'clockಗೆ ನಾವು ಧರ್ಮಸ್ಥಳನ ರೀಚ್ ಆದ್ವಿ ಗೈಸ್. ನೋಡ್ಬೋದು ಇನ್ನೂ ಕತ್ಲೇನೇ ಇದೆ, ಇನ್ನೂ ಬೆಳಕಾಗಿಲ್ಲ ಗೈಸ್. 4 o'clock ರೀಚ್ ಆಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಒಂದು ಕಡೆ ಕೂತಿದ್ವಿ. ಬೆಳಗಿನ ಜಾವ 6 ಗಂಟೆಗೆ ಶ್ರೀಮುಡಿ ಹತ್ರ ಹೋಗಿ ನೋಡಿದಾಗ ಅಲ್ಲೂ ಕೂಡ ತುಂಬಾ ರಶ್ ಇದ್ದರು. ಬೆಳಗಿನ ಜಾವ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮುಡಿ ಸೇವೆ ಅಂತ ಹೇಳಿದರು. ಅದಕ್ಕೆ ಅಲ್ಲೇ ಒಂದು ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. 1 ಗಂಟೆ ನಂತರ ಹರ್ಷ ಮತ್ತು ಮಹಿ ಇಬ್ಬರು ಕೂಡ ಮುಡಿನ ಮಾಡಿಸ್ಕೊಂಡು ಬಂದರು. ನಂತರ ನೇತ್ರಾವತಿಗೆ ಹೋಗಿ ಸ್ನಾನ ಕೂಡ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಅಂತ ಹೊರಟ್ವಿ. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅದೆಷ್ಟೋ ಬಾರಿ ನಾವು ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡ್ರೂ ಕೂಡ ಕಷ್ಟ ಬಂದಾಗ ನೆನೆಯೋದು ಮೊದಲು ದೇವ್ರನ್ನೇ. ಕಷ್ಟಗಳನ್ನು ಕೊಡ್ತಕ್ಕಂಥ ಸೂತ್ರಧಾರಿಯು ಅವನೇ, ಕಷ್ಟದಲ್ಲಿ ಜೊತೆಗೆ ನಿಲ್ತಕ್ಕಂಥ ಭಗವಂತನೂ ಅವನೇ. ನಾವು ಎಲ್ಲದಕ್ಕೂ ಭಗವಂತನ ಮೇಲೆ ನಂಬಿಕೆನ ಇಟ್ಟು ನಮ್ಮ ಒಂದು ಜೀವನದ ಬಂಡಿನ ಸಾಗಿಸ್ತಾ ಇರಬೇಕಾಗುತ್ತೆ. ನೆಕ್ಸ್ಟು ನಾವು ಕುಕ್ಕೆ ಕಡೆ ಓಡಬೇಕಿತ್ತು. ಅದಕ್ಕೆ ಸ್ವಲ್ಪ ಬೇಗನೆ ನೋಡಿಕೊಂಡು ಹೊರಡ್ತಾ ಇದ್ವಿ. ಹಾಗೆ ಮತ್ತೆ ಅಲ್ಲಿ ಸರಿಯಾಗಿ ಊಟ ಮಾಡಿಲ್ಲ ಚಿರನು, ಮತ್ತೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಿದ್ದ ಅಂತ ಸ್ವಲ್ಪ ಹೋಟೆಲ್ಗೆ ಕರ್ಕೊಂಡೋಗಿ ಮಂಗಳೂರು ಬಂದು ತಗೋತೀನಿ ಅಂತ ಹೇಳ್ದ. ಅವನಿಗೂ ಕೂಡ ಊಟನ ಕೊಡಿಸಿ ನಂತರ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಕುಕ್ಕೆ ಕಡೆ ಹೊರಟ್ವಿ. ಸ್ಟಾರ್ಟಿಂಗೇ ಲಗೇಜೆಲ್ಲ ಹೊತ್ಕೊಂಡು ಹೋಗಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಫಸ್ಟ್ ಹೋಗಿ ಒಂದು ವಸತಿ ಗೃಹನ ಬುಕ್ ಮಾಡಿ ಅಲ್ಲೋಗಿ ಸ್ಟೇ ಆಗಿ ನಂತರ ನಾವು ದೇವಸ್ಥಾನ ಕಡೆ ಹೊರಟ್ವಿ ಕುಕ್ಕೆಗೆ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಆದಿಸ್ಥಳ ಮತ್ತು ದೇವಸ್ಥಾನ ಎರಡಕ್ಕೂ ಹೋಗಿ ದರ್ಶನನ ಮಾಡಿಕೊಂಡು ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಗೈಸ್. ಎಷ್ಟು ಮಳೆ ಬರ್ತಿದೆ ಮಲೆನಾಡಲ್ಲಿ ಅಂದರೆ, ನಾವು 1-2 ದಿನ ನಮ್ಮ ಸೈಡಲ್ಲಿ ಮಳೆ ಬಂತು ಅಂದರೆ ಮಳೆ ಅಂತಲೇ ಇರ್ತೀವಿ. ಇಲ್ಲಿ ಪ್ರತಿದಿನ ಮಳೆ ಬರ್ತಾನೆ ಇರುತ್ತೆ. ಹಾಗೆ ಹಸ್ಬೆಂಡ್ ಹೋಗಿ ಪ್ರಸಾದ ಎಲ್ಲ ತಂದರು. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸಾಕಾಗಿತ್ತು, ಸುಸ್ತಾದಂಗೆ ಆಗ್ತಿತ್ತು ಗೈಸ್. ಅದಕ್ಕೆ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ರೂಮ್ ಕಡೆ ಹೊರಟ್ವಿ. ಚಿರನ್ಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ, ಆಗ್ತಾನೆ ಇಲ್ಲ ಅವನಿಗೆ. ಹೋಗಿದ ತಕ್ಷಣ ಬಿದ್ದೋಗ್ಬಿಟ್ನು. ಹೋಗಿ ಸ್ವಲ್ಪ ಮಲ್ಕೊಂಡ್ರು ಇಬ್ಬರು ಕೂಡ. ಹಾಗೆ ಮಾರ್ನಿಂಗ್ ಎದ್ದೇಳ್ಬಿಟ್ಟು ಮತ್ತೆ ದೇವಸ್ಥಾನ ಕಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಹೋಗ್ತಾಯಿದ್ವಿ. ಆವಾಗ ಏನಂತ ಇದ್ದಾನೆ ಚಿರಣ್, ಅಪ್ಪ ಮತ್ತು ಹರ್ಷ ಇಬ್ಬರೂ ಕೂಡ ಮುಡಿನ ಮಾಡಿಸ್ಕೊಂಡಿದ್ದಾರೆ, ನನಗೂ ಮಾಡಿಸಿ, ಅದೆಲ್ಲ ನನಗೆ ಗೊತ್ತಿಲ್ಲ ಮಾಡಿಸಿ ಅಂದ್ಬಿಟ್ಟು ಒಂದೇ ಆಟ. ಯಾಕೋ ಕೇಳ್ತಾ ಇದ್ದಾನೆ, ಅವನ ಬಾಯಲ್ಲೇ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಮತ್ತೆ ಮಾರ್ನಿಂಗ್ ಟೈಮ್ ಹೋಗಿ ಅವನಿಗೂ ಕೂಡ ಮುಡಿ ಮಾಡಿಸಿ ದೇವರ ದರ್ಶನ ಕೂಡ ಮಾಡಿಸಿ ಮತ್ತೆ ನಾವು ಊರಿಗೆ ಹೊರಟ್ವಿ. 2:30ಕ್ಕೆ ಟ್ರೈನ್ ಹೊರಡುತ್ತೆ ಅಂತ ಹೇಳಿದರು. ಸರಿಯಾದ ಟೈಮಿಂಗ್ಸ್ಗೆ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಅಂದ್ಬಿಟ್ಟು ಕೂಡ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.